So we have already studied about the shape of total variable cost curve. So shape of total variable cost curve, total cost curve and total fixed cost curve. So we know why it is a straight line and why it is a curve shape. So after that we studied about the average fixed cost, the shape of average fixed cost and shape of average variable cost. So average fixed cost, it is a downward sloping curve. So ಯಾಕೆ downward sloping curve? ಯಾಕಂತ ಹೇಳಿದ್ರೆ ನಿಮ್ಮ ಔಟ್ಪುಟ್ ಇನ್ಕ್ರೀಸ್ ಆದ ಹಾಗೆ average variable cost reduce ಆಗ್ತಾ ಇದೆ. So when your output is increasing, the average fixed cost, it is continuously decreasing. So ನಿಮ್ಮ ಔಟ್ಪುಟ್ ಇನ್ಕ್ರೀಸ್ ಆಗ್ತಾ ಹೋದಾಗ ಆಟೋಮೆಟಿಕ್ ಆಗಿ average fixed cost ಏನಿದೆ ಅದು ರಿಡ್ಯೂಸ್ ಆಗುತ್ತಾ ಹೋಗುತ್ತೆ. So that's why it is a downward sloping curve. So next after that we studied about average variable cost curve. So why it is U-shaped? Because at the starting average variable cost will start declining. So high number idre, so high number ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, average variable cost ಅದು 10 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 10 ಇಂದ ಸ್ಟಾರ್ಟ್ ಆಗಿ ಏನಾಗುತ್ತೆ, ಇದು ಆಟೋಮೆಟಿಕ್ ಆಗಿ ರಿಡ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರಿಡ್ಯೂಸ್ ಆಗಿ ಮಿನಿಮಮ್ ಎಲ್ಲಿಗೆ ರೀಚ್ ಆಗುತ್ತೆ, 6.5. ಅದಾದ ನಂತರ ಇದು ಸ್ಟಾರ್ಟ್ ಇನ್ಕ್ರೀಸ್ 6.7 ಹಾಗೆ ಇನ್ಕ್ರೀಸ್ ಆಗಿ ಲಾಸ್ಟ್ 9.5 ಗೆ ರೀಚ್ ಆಗುತ್ತೆ. ಸೊ ದಟ್ ಈಸ್ ದ ಮ್ಯಾಕ್ಸಿಮಮ್ ಆಫ್ ಎವರೇಜ್ ವೇರಿಯಬಲ್ ಕಾಸ್ಟ್. ದಟ್ಸ್ ವೈ ಏನಾಗ್ತಾ ಇದೆ, ಎವರೇಜ್ ವೇರಿಯಬಲ್ ಕಾಸ್ಟ್ ಯು ಶೇಪ್ ಅಲ್ಲಿ ಇದೆ. ಸ್ಟಾರ್ಟಿಂಗ್ ಇಟ್ ಈಸ್ ಅಟ್ ಅ ಹೈಯೆಸ್ಟ್ ನಂಬರ್, it is at a higher number. After that it start declining, it reaches to the minimum, again it will start increasing. That is about average variable cost. So ಈ ಎರಡು ಕರ್ವ್ ನ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಸೊ ನೆಕ್ಸ್ಟ್ ಇವತ್ತು ನಾವು ಸ್ಟಡಿ ಮಾಡ್ಲಿಕ್ಕೆ ಹೋಗುವಂತದ್ದು ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್, ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕರ್ವ್ ಮತ್ತೆ ಎವರೇಜ್ ವೇರಿಯಬಲ್ ಕಾಸ್ಟ್ ಕರ್ವ್. ಸೊ ಈ ಮೂರು ಗ್ರಾಫ್ ನ ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡ್ತೇವೆ. ಸೊ ಇಷ್ಟ ತನಕ ಐ ಹೋಪ್ ನೀವು ಏನೆಲ್ಲ ಯಾವ್ದೆಲ್ಲ ಕರ್ವ್ ಅನ್ನು ಸ್ಟಡಿ ಮಾಡಿದ್ರೆ ಅದು ನೆನಪಿದೆ ಅಂತ ಎಣಿಸ್ತೇನೆ. ಸೊ ಮರ್ತೋಗ್ಲಿಲ್ಲಲ್ಲ. ಸೊ ಯಾವಾಗ ಕೇಳಿದ್ರು ನಿಮ್ಗೆ ನೆನಪಿರ್ಬೇಕು, ಸೊ ಯಾವ ಕರ್ವ್ ಯಾವ ಶೇಪಿಗೆ ಬರುತ್ತಂತ ಹೇಳಿ. ಓಕೆ, so today we are going to study about the short run marginal cost curve. So short run marginal cost curve ಅಂತ ಹೇಳುವಾಗ ಯಾಕೆ ಇದನ್ನು ಶಾರ್ಟ್ ರನ್ ಅಂತ ಹೇಳ್ತೇವೆ? ಸೊ ಶಾರ್ಟ್ ರನ್ ನಲ್ಲಿ ಎರಡು ಫ್ಯಾಕ್ಟರ್ಸ್ ಬರುತ್ತೆ. ಸೊ ಯಾವ್ದೆಲ್ಲ ಎರಡು ಫ್ಯಾಕ್ಟರ್ಸ್ ಬರುತ್ತೆ ಶಾರ್ಟ್ ರನ್ ಅಲ್ಲಿ? ಸೊ ಸ್ಟೂಡೆಂಟ್ ಶಾರ್ಟ್ ರನ್ ಅಲ್ಲಿ ಯಾವ್ದೆರಡು ಫ್ಯಾಕ್ಟರ್ ಬರುತ್ತೆ? ಶಾರ್ಟ್ ರನ್ ನಲ್ಲಿ ನಾವು ಯಾವ ಫ್ಯಾಕ್ಟರ್ ಬರುತ್ತೆ ಅಂತ ಕೇಳ್ತಾ ಇದ್ದೇನೆ. ಸೊ ವೆರಿ ಗುಡ್ ಪೂಜಾ, ಇಟ್ ಈಸ್ ಫಿಕ್ಸ್ಡ್ ಅಂಡ್ ವೇರಿಯಬಲ್ ಫ್ಯಾಕ್ಟರ್. ಸೊ ಶಾರ್ಟ್ ರನ್ ಅಲ್ಲಿ ಫಿಕ್ಸ್ಡ್ ಫ್ಯಾಕ್ಟರ್ ಮತ್ತೆ ವೇರಿಯಬಲ್ ಫ್ಯಾಕ್ಟರ್ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಟೇಬಲ್ ಅಲ್ಲಿ ನೋಡಿದ್ರೆ ಫಿಕ್ಸ್ಡ್ ಕಾಸ್ಟ್ ಕೂಡ ಇದೆ, ಹಾಗೇನೆ ವೇರಿಯಬಲ್ ಕಾಸ್ಟ್ ಕೂಡ ಇದೆ. ಯಾಕಂತ ಹೇಳಿದ್ರೆ ಶಾರ್ಟ್ ರನ್ ಅಲ್ಲಿ ಎರಡು ಫ್ಯಾಕ್ಟರ್ ಕೂಡ ಕವರ್ ಆಗುತ್ತೆ. ಸೊ ಶಾರ್ಟ್ ರನ್ ಅಂತ ಹೇಳುವಾಗ ಬೇಸಿಕಲಿ ದೇರ್ ಆರ್ ಟೂ ಫ್ಯಾಕ್ಟರ್, ದಟ್ ಈಸ್ ಫಿಕ್ಸ್ಡ್ ಫ್ಯಾಕ್ಟರ್ ಅಂಡ್ ವೇರಿಯಬಲ್ ಫ್ಯಾಕ್ಟರ್. ಸೊ ನಿಮ್ಗೆ ಈಗ ಆಲ್ರೆಡಿ ಕನ್ಫರ್ಮ್ ಆಗಿದೆ. ಸೊ ವೇರಿಯಬಲ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಏನು, ಫಿಕ್ಸ್ಡ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಏನಂತ ಹೇಳಿ. ಸೊ ಯಾರಿಗಾದ್ರೂ ಇನ್ನು ಕೂಡ ಡೌಟ್ ಇದೆಯಾ, ಏನು ಫಿಕ್ಸ್ಡ್ ಫ್ಯಾಕ್ಟರ್ ಅಂತ ಹೇಳಿ, ಏನು ವೇರಿಯಬಲ್ ಫ್ಯಾಕ್ಟರ್ ಅಂತ ಹೇಳಿದ್ರೆ? So fixed factor means those factors which are not going to be changed, which are permanent, that we will call fixed factor. Those factors for the particular time being which are fixed. So variable factor are those factors which are goes on changing by its nature. So which are going on changing. Example, we have taken the example of rent. So rent is fixed. When it comes to variable factor, the water bill, electricity bill, it is a variable factor. So when it comes to short run cost curve, in that we are taking three curves: marginal cost curve, average cost curve, variable cost curve. So yes means short run. So here you can see yes means nothing but it is about the short run. Short run marginal cost curve, short run average cost curve, short run variable cost curve. Today we are going to study why it is having this particular shape.
ಸೊ ಒಂದ್ ವೇಳೆ ನಿಮ್ಗೆ ನಾನು ಇಷ್ಟ ತನಕ ನೋಟ್ಸ್ ಸೆಂಡ್ ಮಾಡ್ಲಿಲ್ಲ, ಸೊ ಯಾವಾಗ ತನಕ ನಾನು ನೋಟ್ಸ್ ಸೆಂಡ್ ಮಾಡ್ತೇನೆ, ನಿಮ್ಗೆ ಒಂದ್ ವೇಳೆ ಸ್ಟಡಿ ಮಾಡ್ಲಿಕ್ಕೆ ಎಂತಾದ್ರು ಕಷ್ಟ ಆಯ್ತು, ಡಿಫಿಕಲ್ಟ್ ಆಯ್ತು, ವೆನ್ ಐ ಆಮ್ ಡೂಯಿಂಗ್ ದ ಕ್ಲಾಸಸ್ ಯು ಕ್ಯಾನ್ ಟೇಕ್ ದಿ ಸ್ಕ್ರೀನ್ ಶಾಟ್ ಆಫ್ ದಿ ಪವರ್ ಪಾಯಿಂಟ್. ಸೊ ಇದರದ್ದು ಸ್ಕ್ರೀನ್ ಶಾಟ್ ತೆಗೆದು ನಿಮ್ಗೆ ರೆಫರೆನ್ಸ್ಗೆ ನೀವು ಸ್ಟಡಿ ಮಾಡ್ಬೋದು. ಅದರ್ವೈಸ್ ಯು ಕ್ಯಾನ್ use the textbook for your study also. Okay, so today we are going to study about the shape of these three curves. So first we will begin with the short run. First we will begin with today with short run marginal cost curve. So short run marginal cost curve ge ಏನು ಆಗುತ್ತಾ ಇದೆ? So if you see the shape, first it is at one particular point it will start. After that it will start to decline. It will reaches to the minimum. After reaching minimum, you can see it is growing at a very higher level. ಒಮ್ಮೆಲೆ increasing strength ಏನಿದೆ ಅದು ಒಮ್ಮೆಲೆ ಹೆಚ್ಚಾಗ್ತಾ ಇದೆ. ಸೊ ಯಾವ ಲೆವೆಲ್ ಅಲ್ಲಿ ಅದು ಲೋ ಆಗ್ತಿತ್ತು ಅದಕ್ಕಿಂತ ಡಬಲ್ ಎನರ್ಜಿಯಲ್ಲಿ ಅದು ಇನ್ಕ್ರೀಸ್ ಆಗ್ತಾ ಇದೆ. ಸೊ it is reducing at a lower energy. So if we consider this area, it is reducing at a lower energy, it reaches to the minimum and it is using it double the strength and it is increasing. ಹೌದಲ್ವಾ? ಸೊ ಹೀಗೆ ನಮ್ಗೆ ಈಸಿಯಾಗಿ ನೆನಪಿಟ್ಕೊಳ್ಬಹುದು. ಸೊ ಫಸ್ಟ್ ಕೆಳಮುಖವಾಗಿ ಚಲಿಸಿ ಮತ್ತೆ ಡಬಲ್ ಸ್ಟ್ರೆಂತ್ ಅನ್ನು ಯೂಸ್ ಮಾಡಿ ಅದು ಇನ್ಕ್ರೀಸ್ ಆಗ್ತಾ ಉಂಟು. ಯಾವುದು? ಶಾರ್ಟ್ ಅಂಡ್ ಮಾರ್ಜಿನಲ್ ಕಾಸ್ಟ್ ಕರ್ವ್. ಯಾಕೆ ಹಾಗೆ ಆಗ್ತಾ ಉಂಟು? ಯು ಕ್ಯಾನ್ ಟೇಕ್ ದಿಸ್ table as your reference. Starting it will start from 10. Okay, so we can take it this one as a 10. It will start from the 10. After that what happens is start to reduce till where? Till fourth unit it is reducing. After that what happens? It is increasing. How it is increasing? It is using the double the quantity. So ಇಲ್ಲಿ 10 idre at the end it will reaches to the 20. It is double than this. So that's why it is not like this. It is becoming like this. So have you cleared? So ಯಾಕೆ ಯು ಶೇಪ್ ಅಲ್ಲಿ ಬರ್ತಾ ಇಲ್ಲ, ಯು ಕಿಂತ ಅಪರ್ ಶೇಪ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿ. ಸೊ ಯಾಕಂತ ಹೇಳಿದ್ರೆ you can take the example of this table and you can see the here it will start from 10. ಸೊ 10 ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಏನಾಗುತ್ತೆ? ಮಿನಿಮಮ್ ಗೆ ರೀಚ್ ಆಗುತ್ತೆ. ಸೊ ಮಿನಿಮಮ್ ಯಾವ್ದು ಇಲ್ಲಿ? 4 rupees of cost. ಆಫ್ಟರ್ ರೀಚಿಂಗ್ ಟು ದಿ 4 rupees ಗೆ ರೀಚ್ ಆದ ನಂತರ ಏನಾಗುತ್ತೆ? ನಂಬರ್ ಏನಿದೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಇದೆ. ಹೇಗೆ ಇನ್ಕ್ರೀಸ್ ಆಗ್ತಿದೆ? ಇದಕ್ಕಿಂತ ಹೆಚ್ಚು ಅಮೌಂಟ್ ಅಲ್ಲಿ ಇನ್ಕ್ರೀಸ್ ಆಯ್ತು. 13 ಗೆ ಬಂತು. 13 ಆದ ನಂತರ ಏನಾಗುತ್ತೆ? ಅಗೇನ್ ಇಟ್ ಈಸ್ ಗೋಯಿಂಗ್ ಟು ಬಿ ಟಿಲ್ 20 ಇಟ್ ವಿಲ್ ರೀಚ್. ಸ್ಟಾರ್ಟ್ ಆಗಿ ಮಿನಿಮಮ್ ರೀಚ್ ಗೆ ಸೇರಿ it will become greater. It is 20. So it is 10. When it is starting, it will be at 10. When it will reach, the cost will be 20. So the minimum here, this minimum will be 4. I hope you are clear with this concept. So ಏನಾದರೂ ಡೌಟ್ ಇದೆನಾ ಇದರಲ್ಲಿ? ಸ್ಟೂಡೆಂಟ್ಸ್ ಏನಾದರೂ ಡೌಟ್ ಇದೆನಾ ಈ ಕಾನ್ಸೆಪ್ಟ್ ಅಲ್ಲಿ ಯಾರಿಗಾದ್ರೂ? ಎನಿವನ್ ಹ್ಯಾವ್ ಅ ಡೌಟ್ ಯಾಕೆ ಈ ಶೇಪ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿ? ಓಕೆ, ಅರ್ಥ ಆಯ್ತಾ ಯಾಕೆ ಇದೇ ಸೇಮ್ ಲೆವೆಲ್ಗೆ ಇರುವುದಿಲ್ಲ ಅಂತ ಹೇಳಿ? ಯಾಕೆ ಸೇಮ್ ಲೆವೆಲ್ಗೆ ಇರುವುದಿಲ್ಲ ಸ್ಟೂಡೆಂಟ್? ಯಾಕಂತ ಹೇಳಿದ್ರೆ 10 ಇಂದ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗಿ ರೀಚ್ ಆಗೋದು 20ಗೆ. ಸೊ 20ಗೆ ರೀಚ್ ಆಗೋದ್ರಿಂದಾಗಿ ಇದು ಸೇಮ್ ಲೆವೆಲ್ಗೆ ಇರುವುದಿಲ್ಲ. ಒಂದ್ ವೇಳೆ 10 ಇಂದ ಸ್ಟಾರ್ಟ್ ಆಗಿ 10ಗೆ ಎಂಡ್ ಆಗ್ತಿದ್ರೆ ಅದು ಸೇಮ್ ಶೇಪ್ ಅಲ್ಲಿ ಬಂದು ನಿಲ್ತಿತ್ತು. ಓಕೆ, ಐ ಹೋಪ್ ಯು ಆರ್ ಕ್ಲಿಯರ್. ಸೊ ಯಾರಿಗಾದ್ರೂ ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅನ್ನು okay. So everyone clear with this concept, right? Okay. So next, we will study about short run average cost curve.
So short run average cost curve, where is it? It is here. So once I will finish with the 3 graphs, again I will explain with the individual graph. 3 complete ಆದ ನಂತರ ಇನ್ನೊಮ್ಮೆ ಒಂದೊಂದೇ individual ಆಗಿ explain ಮಾಡ್ತೆ. Okay. So next we are going to study about short run average cost curve. So short run average cost curve ಗೆ ಏನಾಗ್ತಾ ಇದೆ? Starting it will start from 30. So it is greater than 10. So 10 ಗಿಂತ greater ಅಲ್ಲಿದೆ. So 10 ಇಲ್ಲಿ ಆದ್ರೆ short run average cost ellide? It is here. Why it is here? Because it is starting from 30. So it will start from 30. Then what happens? Slowly it start to reduce and it will reaches to the minimum. It is reaching here to the minimum, that is 9.57. After that what happens is start to increase, but increasing rate higher allideyana? Illa, tumba kadime ide. 10 idre next 10.55, next 11.5. So ನೀವು ಇಲ್ಲಿ ನೋಡಿ ಈ ಕರ್ವ್ ಏನಾಗ್ತಾ ಇದೆ? ಸ್ಟಾರ್ಟಿಂಗ್ 30 ಹೈಯೆಸ್ಟ್ ಅಲ್ಲಿ ಇತ್ತು, ಮತ್ತೆ ಸ್ಲೋಲಿ ರೆಡ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ರೆಡ್ಯೂಸ್ ಆದ ನಂತರ ಆಟೋಮೆಟಿಕ್ ಆಗಿ ಏನಾಯ್ತು? ಇನ್ಕ್ರೀಸಿಂಗ್ ಲೆವೆಲ್ ಕೂಡ ಏನಿದೆ? ಸ್ಲೋಲಿ ಆಗಿ ಇನ್ಕ್ರೀಸ್ ಆಗ್ತಾ ಇದೆ, ಯಾವುದೇ ಸ್ಪೀಡ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇಲ್ಲ. ಯಾವಾಗ ಫ್ಲೋ ಅಲ್ಲಿ ಅದು ರೆಡ್ಯೂಸ್ ಆಯ್ತು ಅದಕ್ಕಿಂತ ಹೆಚ್ಚು ಸ್ಲೋ ಅಲ್ಲಿ ಅದು ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ರೆಡ್ಯೂಸ್ ಆಗುವ ಡಿಫರೆನ್ಸ್ ಹೆಚ್ಚಿದೆ. ಫ್ರಮ್ 30 ಡೈರೆಕ್ಟ್ ಇಟ್ ರೆಡ್ಯೂಸ್ ಟು 19. 19 then the next direct it is to 14.67. So you can see that the decreasing rate is greater. So idu enide high level alli ide decreasing rate, adre increasing rate enuntu idu low level alli ide. Increasing rate low level alli irudrindagi enagide ee curve enide ee shape ಗೆ turn ಆಗ್ತಾ ಇದೆ. So ನೀವು ಇಲ್ಲಿ ನೋಡ್ಕೊಳ್ಳಿ, 30 ಇಂದ ಸ್ಟಾರ್ಟ್ ಆಯ್ತು, ಸಡನ್ ಆಗಿ ರೆಡ್ಯೂಸ್ ಆಯ್ತು, ರೆಡ್ಯೂಸ್ ಆಗಿ ಏನಾಯ್ತು? ಮಿನಿಮಮ್ ಗೆ ರೀಚ್ ಆಯ್ತು. ಮಿನಿಮಮ್ ಗೆ ರೀಚ್ ಆದ ನಂತರ ಏನಾಯ್ತು? ಸ್ಲೋಲಿ ಆಗಿ ಇನ್ಕ್ರೀಸ್ ಆಯ್ತು. ಅದಕ್ಕೆ ಇದು ಇಲ್ಲೇ ನಿಂತ್ಕೊಂಡಿದೆ. ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಅದಕ್ಕೋಸ್ಕರ ಅದೇ ಸ್ಟಾಪ್ ಅಲ್ಲಿ ಅಲ್ಲೇ ಸ್ಟಾಪ್ ಆಯ್ತು. ಯಾಕೆ ಅಲ್ಲೇ ಸ್ಟಾಪ್ ಆಯ್ತು? ಯಾಕಂತ ಹೇಳಿದ್ರೆ ಇದು ಏನು ಇನ್ಕ್ರೀಸಿಂಗ್ ಆಗುವ ಅಮೌಂಟ್ ಏನಿದೆ ಅದು ತುಂಬಾ ಲೋ ಅಮೌಂಟ್ ಇದೆ. ಸೊ ಇನ್ಕ್ರೀಸ್ ಆಗುವ ಅಮೌಂಟ್ ಹೈ ಅಲ್ಲಿ ಇದ್ರೆ ಮಾತ್ರ ಅದು ಏನಾಗುತ್ತೆ? ಕರ್ವ್ ಕಂಟಿನ್ಯೂ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಆದ್ರೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಇದ್ರಲ್ಲಿ ಏನಾಗ್ತಾ ಇದೆ? ಇಲ್ಲಿ ಸ್ಟಾರ್ಟಿಂಗ್ ರೆಡ್ಯೂಸ್ ಆದ್ರೂ ಮತ್ತೆ ಇನ್ಕ್ರೀಸಿಂಗ್ ಆಗುವ ಏರಿಯಾ ಏನಿದೆ ಅದು ಇಟ್ ಈಸ್ ಇನ್ ಅ ಗ್ರೇಟರ್ ಲೆವೆಲ್. ಎಷ್ಟು ರೆಡ್ಯೂಸ್ ಆಗಿತ್ತು ಅದಕ್ಕಿಂತ ಮಲ್ಟಿಪಲ್ ಅಮೌಂಟ್ ಅಲ್ಲಿ ಅದು ಇನ್ಕ್ರೀಸ್ ಆಯ್ತು. ಸೊ ಹಾಗಾಗಿ ಏನಾಯ್ತು? ಈ ಕರ್ವ್ ಯು ಶೇಪ್ ಗಿಂತ ಅಬವ್ ಹೋಯ್ತು. ಇದು ಯು ಶೇಪ್ ಗಿಂತ ಬಿಲೋ ಬಂತು, ಅರ್ಧ ಕಟ್ ಆಗಿದೆ ಈ ಕರ್ವ್. ಯಾಕೆ ಅರ್ಧ ಕಟ್ ಆಗಿದೆ? ಯಾಕಂತ ಹೇಳಿದ್ರೆ ಇದು ಏನು ಇನ್ಕ್ರೀಸ್ ಆಗ್ತಾ ಇದೆ ಅದು ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ ಎರಡು ಕರ್ವ್ ಅರ್ಥ ಆಯ್ತಾ? ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಮತ್ತೆ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕರ್ವ್. ಯಾರಿಗಾರು ಡೌಟ್ ಇದೆನಾ? ಸೊ ಕನ್ಫ್ಯೂಷನ್ ಆಗ್ತಾ ಇದ್ರೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಸೊ ನೀವು ಯಾವಾಗ ಗ್ರಾಫ್ ಅನ್ನು ಸ್ಟಡಿ ಮಾಡ್ತೀರಿ, ನಿಮ್ಮ ಹತ್ರ ಟೇಬಲ್ ನೀವು ಏನು ಸಾಲ್ವ್ ಮಾಡಿದ್ದೀರಿ ಆ ಟೇಬಲ್ ಅನ್ನು ನಿಮ್ಮ ಸೈಡ್ ಅಲ್ಲೇ ಇಟ್ಕೊಂಡು ಆ ನಂಬರ್ಸ್ ಏನಿದೆ ಅದನ್ನು ಯೂಸ್ ಮಾಡಿ ಗ್ರಾಫ್ ಅನ್ನು ಅರ್ಥ ಮಾಡ್ಕೊಳ್ಳಿ, ಆಗ ಈಸಿ ಆಗುತ್ತೆ. ಸೊ ನಿಮ್ದೇ ಒಂದು ಮನಸ್ಸಿಗೆ ಬಂದಾಗೆ ಗ್ರಾಫ್ ಡ್ರಾ ಮಾಡಿದ್ರೆ ಅದು ನಿಮ್ಗೆ ಏನು ಅರ್ಥ ಆಗುದಿಲ್ಲ. ಇದು ಪೇಂಟಿಂಗ್ ಅಲ್ಲ, ಸೊ ಇದು ಡ್ರಾಯಿಂಗ್ ಆಫ್ ಗ್ರಾಫ್. ಸೊ ಅದಕ್ಕೋಸ್ಕರ ಟೇಬಲ್ ಅನ್ನು ಇಟ್ಕೊಳ್ಳಿ. ಅಕಾರ್ಡಿಂಗ್ ಟು ದ ಟೇಬಲ್ try to solve this graph. Okay, so ಹಾಗಾದ್ರೆ ನಾವು ಯಾವ್ದೆರಡನ್ನು ಕವರ್ ಮಾಡ್ಕೊಂಡ್ವಿ ಈಗ? ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಮತ್ತೆ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಅನ್ನು ಸಾಲ್ವ್ ಮಾಡಿದ್ವಿ. ಸೊ ನೆಕ್ಸ್ಟ್ ನಮ್ಗೆ ಉಳಿದದ್ದು ಶಾರ್ಟ್ ರನ್ ಎವರೇಜ್ ವೇರಿಯಬಲ್ ಕಾಸ್ಟ್. ಸೊ ಎವರೇಜ್ ವೇರಿಯಬಲ್ ಕಾಸ್ಟ್ ಮತ್ತೆ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ನ ಶೇಪ್ ಏನಿದೆ ಸ್ವಲ್ಪ ಸಿಮಿಲರ್ ಆಗೇನೆ ಇದೆ. ಸೊ ಇದು ಯಾವಾಗ ರೆಡ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ? ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಇದು ಯಾವಾಗ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ? ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಯಾವಾಗ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಸೇಮ್ ಟೈಮಿಗೆ ಎವರೇಜ್ ವೇರಿಯಬಲ್ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾದ್ರೆ ಎಲ್ಲಿದೆ? ಇಲ್ಲಿ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಇದೆ, ಇಲ್ಲಿ ಶಾರ್ಟ್ ಎವರೇಜ್ ವೇರಿಯಬಲ್ ಕಾಸ್ಟ್ ಇದೆ. ಸೊ ಇದು ಎವರೇಜ್ ವೇರಿಯಬಲ್ ಕಾಸ್ಟ್, ಇದು ಶಾರ್ಟ್ ರನ್ ಎವರೇಜ್ ಕಾಸ್ಟ್. ಓಕೆ, ಸೊ ಈಗ ನಮ್ಗೆ ಬೇಕಿದ್ದದ್ದು ಯಾವುದು? ಎವರೇಜ್. ನಮ್ಗೆ ಬೇಕಿದ್ದದ್ದು ಎವರೇಜ್ ವೇರಿಯಬಲ್ ಕಾಸ್ಟ್. ಸೊ ಎವರೇಜ್ ವೇರಿಯಬಲ್ ಕಾಸ್ಟ್ ಏನಾಗ್ತಾ ಇದೆ? ಸೊ ಇದು ಕೂಡ ಸ್ಟಾರ್ಟಿಂಗ್ ಗೆ 10 ಇಂದ ಸ್ಟಾರ್ಟ್ ಆಯ್ತು. ಸೊ ಎರಡು ಕೂಡ ಒಂದೇ ಪಾಯಿಂಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಇದು ಕೂಡ 10 ಇಂದ ಸ್ಟಾರ್ಟ್ ಆಗ್ತಾ ಇದೆ, ಈ ಕರ್ವ್ ಕೂಡ 10 ಇಂದ
ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಕೂಡ 10 ಅಲ್ಲಿ ಇತ್ತು, ಇದು ಕೂಡ 10 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಯರ್ ಬೈ ಇದೆ ಎರಡು ಕೂಡ. ಸೊ ಎರಡು ಕೂಡ ನಿಯರ್ ಬೈ ಇದೆ. ಸೊ ಏನಾಗ್ತದೆ, 10 ಇಂದ ಸ್ಟಾರ್ಟ್ ಆಗ್ತದೆ. 10 ಇಂದ ಸ್ಟಾರ್ಟ್ ಆಗಿ ಇಟ್ ವಿಲ್ ಸ್ಟಾರ್ಟ್ ಟು ರಿಡ್ಯೂಸ್. ಎಲ್ಲಿ ತನಕ? 6.7 ತನಕ. ಸೊ ಅದು ಎಲ್ಲಿಂದ ರೆಡ್ಯೂಸ್ ಆಗ್ತದೆ? ಇಲ್ಲಿಂದ ರೆಡ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿ ಇಲ್ಲಿ ತನಕ ರೆಡ್ಯೂಸ್ ಆಗುತ್ತೆ. ಅದು ಯಾವುದು? 6.7 ತನಕ. ಸೊ 6.7 ನಂತರ ಏನಾಗಿದೆ? ಸಾರಿ, ಥ್ಯಾಂಕ್ ಯು, ಇಟ್ ಈಸ್ ರೆಡ್ಯೂಸಿಂಗ್ ಟಿಲ್ 6.5. ಸೊ 6.5 ತನಕ ರೆಡ್ಯೂಸ್ ಆಗುತ್ತೆ. ಸೊ 6.5 ನಂತರ ಏನಾಗುತ್ತೆ? ಸ್ಲೋಲಿ ಆಗಿ ಇಟ್ ವಿಲ್ ಸ್ಟಾರ್ಟ್ ಟು ಇನ್ಕ್ರೀಸ್. ಸೊ ಹೇಗೆ ಇನ್ಕ್ರೀಸ್ ಆಗುತ್ತೆ? 6.7 ಗೆ ಇನ್ಕ್ರೀಸ್ ಆಗುತ್ತೆ, ನೆಕ್ಸ್ಟ್ 7.5 ಗೆ ಇನ್ಕ್ರೀಸ್ ಆಗುತ್ತೆ, 8.33 ಗೆ ಇನ್ಕ್ರೀಸ್ ಆಗುತ್ತೆ, ನೆಕ್ಸ್ಟ್ 9.5 ಗೆ ಇನ್ಕ್ರೀಸ್ ಆಗುತ್ತೆ. ಸೊ ಆ ರೀಸನ್ ಗೆ ಏನಿದೆ, ಇದು ಯಾವತ್ತು ಶಾರ್ಟ್ ಅಂಡ್ ಎವರೇಜ್ ಕಾಸ್ಟ್ ನ ಬಿಲೋ ಅಲ್ಲಿ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿಯ ನಂಬರ್ ನೀವು ನೋಡಿ, ಇದು 11.5, ಆದ್ರೆ ಇದು ಎಷ್ಟರಲ್ಲಿದೆ? ಇಟ್ ಈಸ್ ಅಟ್ 9.5. ಯಾಕೆ ಇದಕ್ಕಿಂತ ಬಿಲೋ ಇದೆ ಅಂತ ಹೇಳಿದ್ರೆ, ಇದ್ರ ಎಂಡ್ ಆಗುವ ನಂಬರ್ಸ್ ಎಷ್ಟಾಗುತ್ತೆ? 11.5 ರೂಪೀಸ್ ಆಗುತ್ತೆ. ಆದ್ರೆ ಇದು ಲಾಸ್ಟ್ ಎಂಡ್ ಆಗುವಂತದ್ದು. ಎವರೇಜ್ ವೇರಿಯಬಲ್ ಕಾಸ್ಟ್ ಎಂಡ್ ಆಗುವಂತದ್ದು ಎಲ್ಲಿಗೆ? 9.5. ದಟ್ಸ್ ವೈ ಇಟ್ ಈಸ್ ಬಿಲೋ ದೆನ್ ಶಾರ್ಟ್ ರನ್ ಎವರೇಜ್ ಕಾಸ್ಟ್. ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಗಿಂತ ಬಿಲೋ ಯಾಕಿರುವುದು ಅಂತ ಹೇಳಿದ್ರೆ, ಇಲ್ಲಿ ಯಾವ ನಂಬರ್ ಕೂಡ ನೀವು ನೋಡಿ, ಯಾವ ನಂಬರ್ ಕೂಡ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಗಿಂತ ಹೆಚ್ಚಿಗೆ ಇಲ್ಲ. ಸೊ ಆಲ್ ದಿ ನಂಬರ್ಸ್ ಆಫ್ average variable cost are lower than the cost of short run average cost. So ಎಂತೆಲ್ಲ ಅಮೌಂಟ್ ಇದೆ, ಯಾವುದೆಲ್ಲ ಕಾಸ್ಟ್ ಇದೆ, ಆ ಕಾಸ್ಟ್ ಏನಾಗುತ್ತೆ? ಶಾರ್ಟ್ ರನ್ ವೇರಿಯಬಲ್ ಕಾಸ್ಟ್ ಕಡಿಮೆಯಲ್ಲಿದೆ. ಇಟ್ ಈಸ್ ಅಟ್ ಲೋವರ್. ವಾಟ್ ಈಸ್ ಹ್ಯಾಪನಿಂಗ್ ಟು ಶಾರ್ಟ್ ರನ್ ಎವರೇಜ್ ಕಾಸ್ಟ್? ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಅದು ಏನೆಲ್ಲ ಅಮೌಂಟ್ ಇದೆ, ಇಟ್ ಈಸ್ ಅಟ್ ಅ ಹೈಯರ್. ದಟ್ಸ್ ವೈ ದಿಸ್ ಕರ್ವ್ ಇಸ್ ಬಿಲೋ ದೆನ್ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕರ್ವ್. ಸೊ ಅದಕ್ಕೋಸ್ಕರ ಏನಾಗ್ತಾ ಇದೆ, ಇದು ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಗಿಂತ ಬಿಲೋ ಆಗಿದೆ. ಸೊ ರಫ್ಲಿ ಏನಾದ್ರೂ ಅರ್ಥ ಆಗ್ತಾ ಉಂಟಾ? ಒಂದು ಜಸ್ಟ್ ಐಡಿಯಾ ಆದ್ರೂ ಸಿಕ್ಕಿದ ಈ ಕಾನ್ಸೆಪ್ಟ್ ಏನ್ ಹೇಳ್ತಾ ಇದೆ, ಈ ಮೂರು ಕರ್ವ್ ಯಾಕೆ ಈ ಶೇಪ್ ಅಲ್ಲಿ ಇದೆ ಅಂತ ಹೇಳಿ. ಸೊ ಯಾರಿಗಾದ್ರೂ ಏನಾದ್ರು ಹೇಳಲಿಕ್ಕಿದ್ರೆ ನೀವು ಚಾಟ್ ಬಾಕ್ಸ್ ಅನ್ನು ಯೂಸ್ ಮಾಡಬಹುದು. ಸುಹಾಸ್, ಏನಾದ್ರು ಡೌಟ್ ಇದೆನಾ? ಸುಹಾಸ್, ಡು ಯು ಹ್ಯಾವ್ ಎನಿ ಡೌಟ್? ಯು ಕ್ಯಾನ್ ಯೂಸ್ ದಿ ಚಾಟ್ ಬಾಕ್ಸ್. ಸೊ ಯಾರಿಗೆ ಏನಾದ್ರು ಡೌಟ್ ಇದೆ, ಚಾಟ್ ಬಾಕ್ಸ್ ಅನ್ನು ಯೂಸ್ ಮಾಡಿ ಮೆಸೇಜಸ್ ಮಾಡಿ. ಓಕೆ, ಸೊ ಎಲ್ರಿಗೂ ಈಗ ಈ ಮೂರು ಕರ್ವ್ಸ್ ಏನು ಹೇಳ್ತಾ ಇದೆ ಅಂತ ಹೇಳಿ ರಫ್ಲಿ ಆದ್ರೂ ಅರ್ಥ ಆಯ್ತಾ? ಕಂಪ್ಲೀಟ್ ಆಗಿ ಅರ್ಥ ಆಗ್ಲಿಕ್ಕಿಲ್ಲ, ಐ ಅಗ್ರಿ. ರಫ್ಲಿ ಆಗಿ ಏನಾದ್ರೂ ಅರ್ಥ ಆಯ್ತಾ ಏನಿರ್ಬೋದು ಅಂತ ಹೇಳಿ? ಸೊ ಇನ್ನೊಮ್ಮೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೆ, ಯಾಕೆ ಈ ಮೂರು ಕರ್ವ್ ಈ ಶೇಪ್ ಅಲ್ಲಿ ಇದೆ ಅಂತ ಹೇಳಿ. ಓಕೆ, ಸೊ ನಿಮ್ಮ ಟೇಬಲ್ ಅನ್ನು ನಿಮ್ಮ ಸೈಡ್ ಅಲ್ಲಿ ಇಟ್ಕೊಂಡು ಈ ಗ್ರಾಫ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಆಯ್ತಾ? ಸೊ ನಿಮ್ಮ ಬುಕ್ ಒಂದು ಕಡೆ, ನೀವೊಂದು ಕಡೆ ಇದ್ರೆ ಅರ್ಥ ಆಗುದಿಲ್ಲ. ಓಕೆ, ಸೊ ಫಸ್ಟ್ ನಾವು ಯಾವ್ದ್ರಿಂದ ಸ್ಟಾರ್ಟ್ ಮಾಡಿದ್ವಿ? ನಾವು ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಏನಾಯ್ತು ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಗೆ? ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ 10 ಇಂದ ಸ್ಟಾರ್ಟ್ ಆಯ್ತು. ಸೊ 10 ಇಂದ ಸ್ಟಾರ್ಟ್ ಆಗಿ ಇಟ್ ಸ್ಟಾರ್ಟೆಡ್ ಟು ರೆಡ್ಯೂಸ್. ಕಾಸ್ಟ್ ಏನಾಯ್ತು? ರೆಡ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ರೆಡ್ಯೂಸ್ ಆಗಿ ಒಂದು ಮಿನಿಮಮ್ ಪಾಯಿಂಟ್ ಗೆ ರೀಚ್ ಆಯ್ತು. ಯಾವ ಮಿನಿಮಮ್ ಪಾಯಿಂಟ್? ಇಲ್ಲಿ ಮಿನಿಮಮ್ ಪಾಯಿಂಟ್ 4 ಗೆ ರೀಚ್ ಆಯ್ತು. ಮಿನಿಮಮ್ ಪಾಯಿಂಟ್ ರೀಚ್ ಆದ ನಂತರ ಕಾಸ್ಟ್ ಏನಾಯ್ತು? ಸಡನ್ ಆಗಿ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇನ್ಕ್ರೀಸ್ ಆಗುತ್ತಾ ಎಲ್ಲಿಗೆ ರೀಚ್ ಆಯ್ತು? ಡಬಲ್ ದನ್ ದ ಸ್ಟಾರ್ಟಿಂಗ್ ಅಮೌಂಟ್. ಸ್ಟಾರ್ಟಿಂಗ್ ಅಮೌಂಟ್ 10 ರೂಪೀಸ್ ಆದ್ರೆ ಎಂಡ್ ಅಮೌಂಟ್ ಎಷ್ಟಾಯ್ತು ನಮ್ದು? 20 ಆಗಿ ಟರ್ನ್ ಆಯ್ತು. ಸೊ ಡಬಲ್ ದನ್ ದಿಸ್, ಇದಕ್ಕಿಂತ 2 ಪಟ್ಟು, ಇದಕ್ಕಿಂತ 2 ಪಟ್ಟು ಆಯ್ತು. ಯಾವುದು? ಎಂಡಿಂಗ್ ಪಾಯಿಂಟ್. ಎಂಡಿಂಗ್ ಕಾಸ್ಟ್ ಏನಾಯ್ತು? ಸ್ಟಾರ್ಟಿಂಗ್ ಕಾಸ್ಟ್ ಗಿಂತ ಡಬಲ್ ಆಗಿ ಟರ್ನ್ ಔಟ್ ಆಯ್ತು. ಸೊ ಅದಕ್ಕೋಸ್ಕರ ಇದು ಯಾವ ಶೇಪಿಗೆ ಬರ್ತಾ ಇದೆ? 10 ಇಂದ ಸ್ಟಾರ್ಟ್ ಆಗಿ ರೆಡ್ಯೂಸ್ ಆಗುತ್ತೆ, ರೆಡ್ಯೂಸ್ ಆಗಿ ಮಿನಿಮಮ್ ಗೆ ರೀಚ್ ಆಗುತ್ತೆ, ಮಿನಿಮಮ್ ಗೆ ರೀಚ್ ಆಗಿ ಡಬಲ್ ದೆನ್ ದಟ್ ಅಮೌಂಟ್, ಸೊ 20 ಗೆ ರೀಚ್ ಆಯ್ತು. ಸೊ ಇದು ಯಾವ ಕಾಸ್ಟ್ ಕರ್ವ್? ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್. ಸೊ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಎಲ್ಲರಿಗೂ ಅರ್ಥ ಆಯ್ತಾ?
ಓಕೆ ಸ್ಟೂಡೆಂಟ್, ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಎಲ್ರಿಗೂ ಅರ್ಥ ಆಯ್ತಾ? ಕೇಳ್ತಾ ಇದ್ದೀರಾ ಕ್ಲಾಸ್? ಮಲಗಿದ್ದೀರಾ? ಯಾರಾದ್ರೂ ರೆಸ್ಪಾನ್ಸ್ ಬರ್ತಾ ಇಲ್ಲ? ಎಲ್ಲರೂ ಮ್ಯೂಟ್ ಮಾಡಿ ಅಲ್ಲೇ ಮಲಗಿದ್ದೀರಾ? ಓಕೆ, ಸೊ ಎಲ್ಲರಿಗೂ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅರ್ಥ ಆಯ್ತು. ಓಕೆ, ಸೊ ಯಾರಿಗಾದ್ರು ಡೌಟ್ ಇದೆನಾ? ಎನಿವನ್ ಹ್ಯಾವ್ ಅ ಡೌಟ್? Sneha, do you have a doubt? Sneha, do you have any doubt? Okay. So ಹಾಗಾದ್ರೆ ನಮ್ಗೆ ಈಗ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಅರ್ಥ ಆಯ್ತು. ನೆಕ್ಸ್ಟ್ ನಾವು ಯಾವುದನ್ನು ಸ್ಟಡಿ ಮಾಡ್ತೇವೆ? ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕರ್ವ್. ಸೊ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಗೆ ಬರುವಾಗ ಏನಾಗುತ್ತೆ? ಇದು ಸ್ಟಾರ್ಟ್ ಆಗುವ ಕಾಸ್ಟ್ ಏನಿದೆ ಇದು ಹೈಯರ್ ಲೆವೆಲ್ ಅಲ್ಲಿ ಇದೆ. ಉಳಿದ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಆ ಅಮೌಂಟ್ ತುಂಬಾ ಹೈಯರ್ ಅಲ್ಲಿ ಇದೆ. ಸೊ ಹಾಗಾಗಿ ಇದೇನಾಗುತ್ತೆ? ಇದು ಒಂದು ಗ್ರೇಟರ್ ಲೆವೆಲ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು 30 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ 30 ಅಂತ ನಾವು ತೆಗೆದುಕೊಂಡ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಏನಾಗುತ್ತೆ? ರೆಡ್ಯೂಸಿಂಗ್ ಅಮೌಂಟ್ ಏನಿದೆ ತುಂಬಾ ಹೈಯರ್ ಲೆವೆಲ್ ಅಲ್ಲಿ ಇದೆ. ಹೈಯರ್ ಲೆವೆಲ್ ಅಲ್ಲಿ ರೆಡ್ಯೂಸ್ ಆಗುತ್ತಾ ಒಂದು ಮಿನಿಮಮ್ ಪಾಯಿಂಟ್ ಗೆ ರೀಚ್ ಆಗುತ್ತೆ. ಸೊ ಆ ಮಿನಿಮಮ್ ಪಾಯಿಂಟ್ ಯಾವುದು? 9.57. ಸೊ ಮಿನಿಮಮ್ ಅಮೌಂಟ್ ಗೆ ರೆಡ್ಯೂಸ್ ಆಯ್ತು. ಸೊ ಮಿನಿಮಮ್ ಪಾಯಿಂಟ್ ಗೆ ರೆಡ್ಯೂಸ್ ಆದ ನಂತರ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗಬೇಕು. ಸೊ ಯಾವತ್ತು ರೆಡ್ಯೂಸ್ ಆದ ನಂತರ ನೆಕ್ಸ್ಟ್ ಇರೋದು ಇನ್ಕ್ರೀಸಿಂಗ್. ಸೊ ಹೇಗೆ ಇನ್ಕ್ರೀಸ್ ಆಗುತ್ತೆ? ಸ್ಲೋಲಿ ಆಗಿ ಇನ್ಕ್ರೀಸ್ ಆಗುತ್ತೆ. ಸೊ ಯಾವ ರೇಂಜ್ ಅಲ್ಲಿ ಅದು ಫಾಲ್ ಆಗಿತ್ತು, ಕಾಸ್ಟ್ ರೆಡ್ಯೂಸ್ ಆಗಿತ್ತು, ಅದಕ್ಕಿಂತ ತುಂಬಾ ಕಡಿಮೆ ರೇಂಜ್ ಅಲ್ಲಿ ಇದು ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಹಾಗಾದ್ರೆ ಇದು ಯಾವ ಕರ್ವ್? ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕರ್ವ್. ಸೊ ಹಾಗಾದ್ರೆ ನಮ್ಗೆ ಈಗ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕರ್ವ್ ಅಂತ ಹೇಳಿದ್ರೆ ಏನಂತ ಹೇಳಿ ಅರ್ಥ ಆಯ್ತು. ಸೊ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಗೆ ಬರುವಾಗ ಏನ್ ನೆನಪಿಟ್ಕೊಳ್ಬೇಕು? ಹೈಯರ್ ಅಮೌಂಟ್ ಇಂದ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗಿ ಏನಾಯ್ತು? ಡಿಕ್ಲೈನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲಿ ತನಕ ಡಿಕ್ಲೈನ್ ಆಗುತ್ತೆ? ಒಂದು ಮಿನಿಮಮ್ ಪಾಯಿಂಟ್ ತನಕ. ಮಿನಿಮಮ್ ಪಾಯಿಂಟ್ ಗೆ ಡಿಕ್ಲೈನ್ ಆದ ನಂತರ ಇಟ್ ಈಸ್ ಸ್ಟಾರ್ಟ್ ಟು ಇನ್ಕ್ರೀಸ್. ಹೇಗೆ ಇನ್ಕ್ರೀಸ್ ಆಗುತ್ತೆ? ಇಟ್ ಸ್ಟಾರ್ಟ್ ಟು ಇನ್ಕ್ರೀಸ್ ಅಟ್ ಅ ಲೋವರ್ ಲೆವೆಲ್. ಸೊ ಇನ್ಕ್ರೀಸ್ ಆಗುವಾಗ ಕೂಡ ಹೇಗೆ ಇನ್ಕ್ರೀಸ್ ಆಗುತ್ತೆ? ತುಂಬಾ ಲೋ ಅಮೌಂಟ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು 10 ಇಂದ ನೆಕ್ಸ್ಟ್ 10.55, ಜಸ್ಟ್ 0.55 ಅಮೌಂಟ್ ಅಷ್ಟು ಮಾತ್ರ ಇನ್ಕ್ರೀಸ್ ಆಯ್ತು. ನೆಕ್ಸ್ಟ್ ಅಲ್ಲಿಂದ ಎಲ್ಲಿ ಇನ್ಕ್ರೀಸ್ ಆಯ್ತು? ಇಟ್ ಈಸ್ 11.55. ನೆಕ್ಸ್ಟ್ ಇದು ಇನ್ಕ್ರೀಸ್ ಆಗುದು 11.55 ಗೆ. ಸೊ ಇಲ್ಲಿ ನೀವು ನೋಡ್ಬೋದು 11.55 ಗೆ ಇದು ಇನ್ಕ್ರೀಸ್ ಆಯ್ತು. ಓಕೆ, ಸೊ ಅದಾದ ನಂತರ ನಮ್ಗೆ ಈಗ ಈ ಎರಡು ಕರ್ವ್ ಅರ್ಥ ಆಯ್ತು. ಶಾರ್ಟ್ ರನ್ ಅದ್ದು ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕೂಡ ಅರ್ಥ ಆಯ್ತು, ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕೂಡ ಅರ್ಥ ಆಯ್ತು. ಸೊ ನೆಕ್ಸ್ಟ್ ನಮ್ಗೆ ಉಳಿದದ್ದು ಯಾವುದು? ಎವರೇಜ್ ವೇರಿಯೇಬಲ್ ಕಾಸ್ಟ್. ಸೊ ಎವರೇಜ್ ವೇರಿಯೇಬಲ್ ಕಾಸ್ಟ್ ಗೆ ಏನಾಗ್ತಾ ಇದೆ? ಇದು ಕೂಡ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 10 ಇಂದನೇ ಸ್ಟಾರ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಈಸ್ ಆಲ್ಸೋ ಸ್ಟಾರ್ಟಿಂಗ್ ಫ್ರಮ್ 10 ಇಂದ ಸ್ಟಾರ್ಟ್ ಆಗಿ ಏನಾಗುತ್ತೆ? ಇದು ರೆಡ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರೆಡ್ಯೂಸ್ ಎಲ್ಲಿ ತನಕ ಆಗುತ್ತೆ? 6.5 ತನಕ ರೆಡ್ಯೂಸ್ ಆಗುತ್ತೆ. ಸೊ ಇಟ್ ಈಸ್ ಅ 6.5 ತನಕ ರೆಡ್ಯೂಸ್ ಆಗಿ ನೆಕ್ಸ್ಟ್ ಸ್ಟಾರ್ಟ್ ಟು ಇನ್ಕ್ರೀಸ್. ಸೊ ಇನ್ಕ್ರೀಸ್ ಆಗುವಾಗ ಸ್ಲೋವರ್ ಆಗಿನೇ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಕೂಡ ಇನ್ಕ್ರೀಸಿಂಗ್ ಆಗುವಾಗ ರ್ಯಾಪಿಡ್ ಒಮ್ಮೆಲೆ ಡಬಲ್ ದ ಅಮೌಂಟ್ ಅಲ್ಲಿ ಇನ್ಕ್ರೀಸ್ ಆಗುವುದಿಲ್ಲ. ಸೊ ಇದು ಕೂಡ ಸ್ಲೋಲಿ ಆಗಿ ಇನ್ಕ್ರೀಸ್ ಆಗಿ ರೀಚ್ ಆಗೋದು ಯಾವುದಕ್ಕೆ? 9.5 ಗೆ ರೀಚ್ ಆಗುತ್ತೆ. ಸೊ ವಿಚ್ ಇಸ್ ಬಿಲೋ ದೆನ್ ಶಾರ್ಟ್ ರನ್ ಎವರೇಜ್ ಕಾಸ್ಟ್. ಸೊ ಅದಕ್ಕೋಸ್ಕರ ನೆನಪಿಟ್ಕೊಳ್ಳಿ, ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಯಾವತ್ತು ಎವರೇಜ್ ವೇರಿಯೇಬಲ್ ಕಾಸ್ಟ್ ಗಿಂತ ಮೇಲೆ ಇರುತ್ತೆ. ಸೊ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಏನಿರುತ್ತೆ? ಯಾವತ್ತು ಎವರೇಜ್ ವೇರಿಯೇಬಲ್ ಕಾಸ್ಟ್ ಗಿಂತ ಮೇಲ್ಗಡೆ ಇರುತ್ತೆ. ಹಾಗೇನೆ ಎಂಡಿಗೆ ರೀಚ್ ಆಗುವಾಗ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಯಾವ್ದ್ರ ಮೇಲ್ಗಡೆ ಇರುತ್ತೆ? ಶಾರ್ಟ್ ರನ್ ಎವರೇಜ್ ಕಾಸ್ಟ್ ನ ಮೇಲ್ಗಡೆ ಇರುತ್ತೆ. ಸೊ ನೀವು ಗ್ರಾಫ್ ಡ್ರಾ ಮಾಡುವಾಗ ಹೇಗೆ ಡ್ರಾ ಮಾಡಿ ಅಂತ ಹೇಳಿದ್ರೆ, ಫಸ್ಟ್ ಶಾರ್ಟ್ ರನ್ ಮಾರ್ಜಿನಲ್ ಕರ್ವ್ ಇಂದ ಸ್ಟಾರ್ಟ್ ಮಾಡಿ. ಸೊ ಈಸಿಯಾಗಿ ಅರ್ಥ ಆಗ್ಬೇಕಿದೆ. ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಇಂದ ಸ್ಟಾರ್ಟ್ ಮಾಡಿ. ಸೊ ಸ್ಟಾರ್ಟ್ ಫ್ರಮ್ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್.
ಸೊ ಶಾರ್ಟ್ ರನ್ ಮಾರ್ಜಿನಲ್ ಕರ್ವ್ ಇಂದ ಸ್ಟಾರ್ಟ್ ಮಾಡುವಾಗ ಏನಾಗುತ್ತೆ, ಇದು ಎಂಡ್ ಅಲ್ಲಿ ಹೈ ಲೆವೆಲ್ ಅಲ್ಲಿ ಇರುವಂತದ್ದು ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್. ಆಫ್ಟರ್ ದಟ್ ವಿಚ್ ಕರ್ವ್ ಕಮ್ಸ್ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕರ್ವ್. ಅದಾದ ನಂತರ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕರ್ವ್ ಬರುತ್ತೆ. ಸೊ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕರ್ವ್ ಬಂದ ನಂತರ ನೆಕ್ಸ್ಟ್ ಯಾವುದು ಬರುತ್ತೆ, ಎವರೇಜ್ ವೇರಿಯೇಬಲ್ ಕಾಸ್ಟ್. ಲಾಸ್ಟ್ಗೆ ಬರೋದು ಎವರೇಜ್ ವೇರಿಯೇಬಲ್ ಕಾಸ್ಟ್. ಸೊ ಹಾಗಾದ್ರೆ ಎಲ್ಲರಿಗಿಂತ ಬಿಲೋದಲ್ಲಿ ಎಂಡ್ ಆಗೋದು ಯಾವುದು? ಸೊ ನನ್ನ ಕ್ವೆಶನ್, ಎಲ್ಲದಕ್ಕಿಂತ ಕೊನೆಯಲ್ಲಿ ತುಂಬಾ ಕೆಳಗಡೆ ಎಂಡ್ ಆಗೋದು ಯಾವುದು? ತುಂಬಾ ಮಿನಿಮಮ್ ಕಾಸ್ಟ್ ಇಂದ ಎಂಡ್ ಆಗುವ ಕರ್ವ್ ಯಾವುದು ಸ್ಟೂಡೆಂಟ್ಸ್? ಓಕೆ, ಎವರೇಜ್ ವೇರಿಯೇಬಲ್ ಕಾಸ್ಟ್. ವೆರಿ ಗುಡ್. ಸೊ ಟಾಪ್ ಅಲ್ಲಿ ಇರುವಂತದ್ದು ಯಾವುದು ಕರ್ವ್? ಐ ರಿಪೀಟ್ ಮೈ ಕ್ವೆಶನ್, ಟಾಪ್ ಅಲ್ಲಿ ಇರುವಂತ ಕರ್ವ್ ಯಾವುದು? ವೆರಿ ಗುಡ್. ಟಾಪ್ ಅಲ್ಲಿ ಇರುವಂತ ಕರ್ವ್ ಯಾವುದು? ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್. ಸೊ ಇಲ್ಲಿ ನೋಡ್ಕೊಳ್ಳಿ, ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಟಾಪ್ ಅಲ್ಲಿ ಇದೆ. ಸೊ ಮಿಡಲ್ ಅಲ್ಲಿ ಬರುವಂತದ್ದು ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕರ್ವ್. ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕರ್ವ್ ಏನಿದೆ ಅದು ಮಿಡಲ್ ಅಲ್ಲಿ ಸ್ಟಾಪ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಎಂಡ್ ಅಲ್ಲಿ ಇರುವಂತದ್ದು ಎವರೇಜ್ ವೇರಿಯೇಬಲ್ ಕಾಸ್ಟ್, ಅದಾದ ನಂತರ ಶಾರ್ಟ್ ರನ್ ಎವರೇಜ್ ಕಾಸ್ಟ್, ಅದಕ್ಕಿಂತ ಮೇಲೆ ಬರುವಂತದ್ದು ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್. ಸೊ ಈಗ ಮಿಡಲ್ ಅಲ್ಲಿ ಯಾವ್ದು ಬರುದಂತ ಗೊತ್ತಾದ್ರೆ ಇದನ್ನು ಫಸ್ಟ್ ಡ್ರಾ ಮಾಡಿ. ಸೊ ಹೀಗೆ ಒಂದು ಡ್ರಾ ಮಾಡುವಾಗ ಇದು ಯಾವ್ದು ಸಿಗುತ್ತೆ ನಿಮ್ಗೆ? ಶಾರ್ಟ್ ರನ್ ಎವರೇಜ್ ಕಾಸ್ಟ್. ಸೊ ಇದಕ್ಕೆ ಈಕ್ವಲ್ ಶೇಪ್ ಅಲ್ಲಿ ಬರುವಂತದ್ದು, ಇದ್ರ ಕೆಳಗಡೆ ಬರುವಂತದ್ದು ಯಾವ ಕರ್ವ್ ಸ್ಟೂಡೆಂಟ್ಸ್? ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕರ್ವ್ ಗಿಂತ ಕೆಳಗಡೆ ಬರುವಂತ ಕಾಸ್ಟ್ ಕರ್ವ್ ಯಾವುದು? ಅದಕ್ಕೆ ಈಕ್ವಲ್ ಆಗಿರುವಂತ ಕರ್ವ್ ಯಾವುದು? ವೆರಿ ಗುಡ್, ಎವರೇಜ್ ವೇರಿಯೇಬಲ್ ಕಾಸ್ಟ್. ಸೊ ಹಾಗಾಗಿ ನೆಕ್ಸ್ಟ್ ಏನ್ ಮಾಡಿ, ಎವರೇಜ್ ವೇರಿಯೇಬಲ್ ಕಾಸ್ಟ್ ಅನ್ನು ಡ್ರಾ ಮಾಡಿ. ಸೊ ಇದು ಯಾವ್ದಾಯ್ತು? ಎವರೇಜ್ ವೇರಿಯೇಬಲ್ ಕಾಸ್ಟ್. ಮತ್ತೆ ಉಳಿದದ್ದು ಯಾವ್ದು ಕಾಸ್ಟ್ ಕರ್ವ್? ಅದು ನಿಮ್ಗೆ ಈಸಿಯಾಗಿ ಡ್ರಾ ಮಾಡ್ಬೋದು. ಎಲ್ಲಿಂದ ಸ್ಟಾರ್ಟ್ ಆಗಿ ಹೈಯರ್ ಅಮೌಂಟ್ ಅಲ್ಲಿ ಇದು ಎಂಡ್ ಆಗುತ್ತೆ. ಅದು ಯಾವುದು? ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್. ಸೊ ಹೇಗೆ ಡ್ರಾ ಮಾಡೋದಂತ ಹೇಳಿ ಅರ್ಥ ಆಯ್ತಾ? ಸೊ ಯಾರಿಗಾದ್ರೂ ಡೌಟ್ ಇದೆನಾ ಈ ಕಾನ್ಸೆಪ್ಟ್ ಅಲ್ಲಿ ಸ್ಟೂಡೆಂಟ್ಸ್? ಸೊ ಇಲ್ಲಿಗೆ ನಿಮ್ದು ಶೇಪ್ ಆಫ್ ಶಾರ್ಟ್ ರನ್ ಕರ್ವ್ಸ್ ಮುಗೀತದೆ. ಸೊ ಎಲ್ಲ ಕರ್ವ್ ಅದು ಶೇಪ್ ಅನ್ನು ನಾವು ಸ್ಟಡಿ ಮಾಡಿದ್ವಿ. ಟೋಟಲ್ ಫಿಕ್ಸ್ ಕಾಸ್ಟ್, ಟೋಟಲ್ ವೇರಿಯೇಬಲ್ ಕಾಸ್ಟ್, ಟೋಟಲ್ ಕಾಸ್ಟ್, ಈ ಮೂರು ಕರ್ವ್ ಒಂದು ಗ್ರಾಫ್ ಅಲ್ಲಿ ಬರುತ್ತೆ. ಸೊ ಅದಾದ ನಂತರ ಸಪರೇಟ್ ಆಗಿ ನಾವು ಎವರೇಜ್ ಫಿಕ್ಸ್ ಕಾಸ್ಟ್ ಅನ್ನು ಸ್ಟಡಿ ಮಾಡಿದ್ವಿ. ಸೊ ಲಾಸ್ಟ್ ಗೆ ಇನ್ನೊಂದು ಮೂರು ಗ್ರಾಫ್ ಒಟ್ಟಿಗೆ ಬರುತ್ತೆ. ಯಾವ್ದದು? ಎವರೇಜ್ ವೇರಿಯೇಬಲ್ ಕಾಸ್ಟ್, ಶಾರ್ಟ್ ರನ್ ಎವರೇಜ್ ಕಾಸ್ಟ್, ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್. ಸೊ ಮೂರು ಗ್ರಾಫ್ ಅನ್ನು ನೆನಪಿಟ್ಕೊಳ್ಳಿ. ಶಾರ್ಟ್ ರನ್ ಅಂತ ಹೇಳುವಾಗ ಬರುವಾಗ 3 ಗ್ರಾಫ್ಸ್ ಬರುತ್ತೆ. ಸೊ ಎಕ್ಸಾಮಿಗೆ ನಿಮ್ಗೆ ಸ್ಪೆಸಿಫಿಕ್ ಆಗಿ ಕೇಳ್ಬೋದು, ಎಕ್ಸ್ಪ್ಲೇನ್ ದಿ ಶಾರ್ಟ್ ರನ್ ಕರ್ವ್ ಅಂತ ಹೇಳುವಾಗ ನೀವು ಎಲ್ಲಾ ಗ್ರಾಫ್ ಮೂರು ಗ್ರಾಫ್ ಅನ್ನು ಯೂಸ್ ಮಾಡಬೇಕು. ಮೂರು ಏನು ಚಾರ್ಟ್ ಇದೆ ಅದನ್ನು ಯೂಸ್ ಮಾಡಬೇಕು. ಅಥವಾ ಅವರು ಸ್ಪೆಸಿಫಿಕ್ ಆಗಿ ಎಕ್ಸ್ಪ್ಲೇನ್ ದಿ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್, ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕರ್ವ್, ಶಾರ್ಟ್ ರನ್ ಎವರೇಜ್ ವೇರಿಯೇಬಲ್ ಕಾಸ್ಟ್ ಕರ್ವ್ ಅಂತ ಹೇಳಿ ಕೇಳಿದ್ರೆ, ಈ ಲಾಸ್ಟ್ ಇವತ್ತು ನಾನು ಏನು ಎಕ್ಸ್ಪ್ಲೇನ್ ಮಾಡಿದೆ ಆ ಗ್ರಾಫ್ ಅನ್ನು ಡ್ರಾ ಮಾಡಿದ್ರೆ ಆಯ್ತು. ಖಾಲಿ ಮೂರು ಗ್ರಾಫ್ ಅನ್ನು ಡ್ರಾ ಮಾಡಿದ್ರೆ ಆಯ್ತು. ಅಥವಾ ಅವರ ಎಕ್ಸಾಮಿಗೆ ಇನ್ನೊಂದು ಕ್ವೆಶನ್ ಅನ್ನು ಕೇಳ್ಬೋದು, ಎಕ್ಸ್ಪ್ಲೇನ್ ಟೋಟಲ್ ಕಾಸ್ಟ್, ಟೋಟಲ್ ವೇರಿಯೇಬಲ್ ಕಾಸ್ಟ್, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಕರ್ವ್ ಶೇಪ್. ಆಗ ಯಾವ್ದನ್ನು ಡ್ರಾ ಮಾಡಬೇಕು ನೀವು? ಫಸ್ಟ್ ಕ್ಲಾಸ್ ಅಲ್ಲಿ ನಾನು ಯಾವ್ದು ಎಕ್ಸ್ಪ್ಲೇನ್ ಮಾಡಿದೆ, ಸೊ ಈ ಗ್ರಾಫ್ ಅನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಯಾವಾಗ ಎಕ್ಸ್ಪ್ಲೇನ್ ಮಾಡಬೇಕು? ಯಾವಾಗ ನಿಮ್ಗೆ ಟೋಟಲ್ ಕಾಸ್ಟ್, ಟೋಟಲ್ ವೇರಿಯೇಬಲ್ ಕಾಸ್ಟ್, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅನ್ನು ಕೇಳ್ತಾರೆ. ಆ ಮೂರು ಕರ್ವ್ ಅನ್ನು ಕೇಳಿದ್ರೆ ಈ ಗ್ರಾಫ್ ಅನ್ನು ನೀವು ಡ್ರಾ ಮಾಡಬೇಕು. ಇಂಡಿವಿಜುವಲ್ ಆಗಿ ನಿಮ್ಗೆ ಒಂದು 2 ಮಾರ್ಕ್ಸಿಗೆ ಅಥವಾ 4 ಮಾರ್ಕ್ಸಿಗೆ ಎವರೇಜ್ ವೇರಿಯೇಬಲ್ ಕಾಸ್ಟ್ ಕೇಳಿದಾಗ, ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಕೇಳಿದಾಗ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಅನ್ನು ಈಸಿಯಾಗಿ ನೀವು ಎಕ್ಸ್ಪ್ಲೇನ್ ಮಾಡಬಹುದು. ಎವರೇಜ್ ವೇರಿಯೇಬಲ್ ಕಾಸ್ಟ್ ಕೇಳಿದಾಗ ಈಸಿಯಾಗಿ ಎವರೇಜ್ ವೇರಿಯೇಬಲ್ ಕಾಸ್ಟ್ ಅನ್ನು ನೀವು ಎಕ್ಸ್ಪ್ಲೇನ್ ಮಾಡಬಹುದು. ಇನ್ನೊಂದು
ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್, ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಕರ್ವ್ ಮತ್ತೆ ಎವರೇಜ್ ವೇರಿಯಬಲ್ ಕಾಸ್ಟ್ ಕರ್ವ್ ಇದನ್ನ ಎಕ್ಸ್ಪ್ಲೇನ್ ಮಾಡುವಾಗ ಏನ್ ಮಾಡ್ಬೇಕು, ಇದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಎಕ್ಸಾಮ್ ಅಲ್ಲಿ ಕ್ವೆಶನ್ ಕೇಳುವಾಗ ಏನ್ ಮಾಡ್ಬೇಕು, ಲಾಸ್ಟ್ ಇವತ್ತು ನಾನು ಏನ್ ಟೀಚ್ ಮಾಡಿದೆ ಅದನ್ನ ನೀವು ಡ್ರಾ ಮಾಡ್ಬೇಕು. ಸೊ ಅರ್ಥ ಆಯ್ತಾ ಯಾರಿಗಾದ್ರೂ ಹೇಗೆ ಆನ್ಸರ್ ಮಾಡ್ಬೇಕಂತ ಹೇಳಿ? ಯಾರಿಗಾದ್ರೂ ಡೌಟ್ ಇದೆನಾ ಇದನ್ನು ಹೇಗೆ ಆನ್ಸರ್ ಮಾಡ್ಬೇಕೆಂಬುದ್ರಲ್ಲಿ? ಸೊ ನಿಮ್ಗೆ ಯಾವ ಕಾಸ್ಟ್ ಕರ್ವ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳ್ತಾರೆ, ಯಾವ ಕಾಸ್ಟ್ ಕರ್ವ್ ನಿಮ್ಗೆ ಡ್ರಾ ಮಾಡ್ಲಿಕ್ಕೆ ಹೇಳ್ತಾರೆ, ಆ ಕಾಸ್ಟ್ ಕರ್ವ್ ಅನ್ನು ನೀವು ಡ್ರಾ ಮಾಡಿದ್ರೆ ಆಯ್ತು. ಎಲ್ಲವನ್ನು ಮಾಡ್ಬೇಕಂತ ಹೇಳಿ ಇಲ್ಲ, ಸ್ಪೆಸಿಫಿಕ್ ಆಗಿ ನಿಮ್ಗೆ ಕೇಳ್ತಾರೆ ಇದೇ ಕರ್ವ್ ಅನ್ನು ನೀವು ಡ್ರಾ ಮಾಡ್ಬೇಕಂತ ಹೇಳಿ. ಒಂದೇ ಫಸ್ಟ್ 3 ಕರ್ವ್ ಅನ್ನು ಕೇಳ್ಬೋದು ಅಥವಾ ಲಾಸ್ಟ್ 3 ಕರ್ವ್ ಅನ್ನು ಕೇಳ್ಬೋದು. ಸರ್ ಎಲ್ಲರ ಕ್ಲಾಸ್ ಅನ್ನು ಕೇಳ್ತಾ ಇದ್ದೀರಲ್ಲ? ಸೊ ಚಾಟ್ ಬಾಕ್ಸ್ ಅಲ್ಲಿ ಕೆಲವರು ಒಂದು 4-5 ಜನ ಮಾತ್ರ ಮೆಸೇಜ್ ಮಾಡ್ತಾ ಇದ್ದಾರೆ. ಸ್ಟೀಫನ್, ರಮ್ಯಾ, ಪ್ರಮೋದ್, ರೀನಾ, ಉಳಿದವರು ಇದ್ದೀರಾ ಇಲ್ವಾ? ಏನಾಗ್ತಾ ಇದೆ ಅಂತ ಗೊತ್ತಿದೆಯಾ ಕ್ಲಾಸ್ ಅಲ್ಲಿ? ಸೊ ಕಾಲೇಜ್ ಸ್ಟಾರ್ಟ್ ಆದ ನಂತರ ಯಾರಿಗೆ ನಾವು ಬೋರ್ಡಿಗೆ ಬಂದು ಇದನ್ನು ಡ್ರಾ ಮಾಡ್ಲಿಕ್ಕೆ ಹೇಳ್ತೆ ಅವರು ಬಂದು ಬೋರ್ಡ್ ಅಲ್ಲಿ ಬಂದು ನಂಗೆ ಡ್ರಾ ಮಾಡಿ ತೋರಿಸ್ಬೇಕು. ಓಕೆ, ವೆರಿ ಗುಡ್, ಯು ಆರ್ ದೇರ್. ಓಕೆ, ಸೊ ಎಲ್ಲರ ರೆಸ್ಪಾನ್ಸ್ ಬರ್ತಾ ಇದೆ, ಇದ್ದಾರಂತ ಹೇಳಿ ಗೊತ್ತಾಗ್ತಾ ಇದೆ. ಸೊ ಯಾರ ಹತ್ರ ಎಲ್ಲ ಬುಕ್ಸ್ ಇದೆ ಈಗ? ಪ್ರೆಸೆಂಟ್ ಬುಕ್ಸ್ ಇದೆ. ಓಕೆ, ಸೊ ಹಾಗಾದ್ರೆ ನಾ ಯಾರಿಗೂ ಕೇಳಿದ್ರೆ ಅವರು ಡ್ರಾ ಮಾಡಿ ತೋರಿಸಬಹುದು ನಂಗೆ. ಸೊ ಫಸ್ಟ್ ಯಾರಿಂದ ಕ್ವೆಶನ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡುವ? ಸೊ ಯು ಕ್ಯಾನ್ ರೇಸ್ ಯುವರ್ ಹ್ಯಾಂಡ್. ಯಾರು ಆನ್ಸರ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ? ನಾನು ನೆಕ್ಸ್ಟ್ ಕೇಳುವ ಕ್ವೆಶನ್. ಓಕೆ ರಮ್ಯಾ, ನಿನ್ನ ಕ್ಯಾಮರಾವನ್ನು ಅನ್ಮ್ಯೂಟ್ ಮಾಡು, ಹಾಗೆ ಆಡಿಯೋ ಅನ್ನು ಅನ್ಮ್ಯೂಟ್ ಮಾಡು. ನಂಗೆ ಟೋಟಲ್ ಕಾಸ್ಟ್ ನ ಕರ್ವ್ ಶೇಪ್ ಅನ್ನು ಡ್ರಾ ಮಾಡಿ ತೋರಿಸು. ರಮ್ಯಾ, ಟೋಟಲ್ ಕಾಸ್ಟ್ ಕರ್ವ್ ನ ಶೇಪ್ ಅನ್ನು ಡ್ರಾ ಮಾಡಿ ತೋರಿಸು. ಸೊ ಬುಕ್ ಇದೆನಾ ಕೈಯಲ್ಲಿ? You can unmute yourself, Ramya. Okay, so can you draw the total cost curve? Total cost curve ಅನ್ನು ಡ್ರಾ ಮಾಡಬಹುದಾ? Okay, ma'am. Yes, Ramya. Okay. Thank you. You can mute yourself. So ಹೀಗೆ ನಾ ಯಾರಿಗೂ ಕ್ವೆಶನ್ ಕೇಳಿದ್ರೆ ನೀವು ಆನ್ಸರ್ ಮಾಡ್ಲಿಕ್ಕೆ ರೆಡಿ ಆಗಿರ್ಬೇಕು. ಓಕೆ, ಸೊ ಏನಾದ್ರೂ ಡೌಟ್ ಇದೆನಾ ಯಾರಿಗಾದ್ರೂ? ಜಸ್ಟ್ 2 minutes ಇದೆ. ಸೊ ಯಾರಾದ್ರೂ ಡೌಟ್ ಇದ್ರೆ ನೀವು ಕ್ವೆಶನ್ ಅನ್ನು ಕೇಳ್ಬೋದು.